ಯನ್ನು ನಾವು ರಕ್ಷಣೆ ಮಾಡಬೇಕು. ನಮ್ಮಲ್ಲಿ 5 ಪಂಚ ಯಜ್ಞ ಅಂತ, ಪಂಚಯಜ್ಞ 5 ಯಜ್ಞ ಯಾವುದು? ಒಂದು ಯಜ್ಞ ನಮ್ಮ ದೇವತಾ ಆರಾಧನೆ, ಭಗವಂತನು ಅವರ ಪರಿವಾರದ ಆರಾಧನೆ, ಇದು ಒಂದು ಯಜ್ಞ. ಎರಡನೇ ಯಜ್ಞ ಋಷಿಯಜ್ಞ. ಋಷಿಯಜ್ಞ ಅಂದರೆ ಬರೀ ತರ್ಪಣ ಕೊಡೋದು ಇಷ್ಟೇ ಅಲ್ಲ. ಋಷಿಯಜ್ಞ ಅಂದರೆ ಋಷಿಗಳಿಂದ ಬಂದ ಜ್ಞಾನ ಸಂಪತ್ತನ್ನು ಉಳಿಸಬೇಕು, ಇದು ಋಷಿಯಜ್ಞ. ಮೂರನೆಯದ್ದು ಪಿತೃಯಜ್ಞ. ಪಿತೃಯಜ್ಞ ಅಂದರೆ ವರ್ಷಕ್ಕೊಮ್ಮೆ ಶ್ರಾದ್ದ ಕೊಡೋದು ಇಷ್ಟೇ ಅಲ್ಲ, ನಮ್ಮ ಪಿತೃಗಳಿಂದ ಬಂದಿರತಕ್ಕಂಥ ಉತ್ತಮ ಸಂಸ್ಕಾರ ಅದು ನಮ್ಮ ಮಕ್ಕಳಿಗೂ ಕೊಡಬೇಕು, ಅದು ಪಿತೃಯಜ್ಞ. ಪಿತೃಗಳಿಗೆ ಪ್ರೀತಿಯಾಗುವಂಥದ್ದು ನಮ್ಮ ಪರಂಪರೆಯಿಂದ ಬಂದ ಉತ್ತಮ ಕರ್ತವ್ಯ, ಸಂಸ್ಕಾರ, ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸಬೇಕು, ಮುಂದಕ್ಕದು ಕಂಟಿನ್ಯೂ ಆಗಬೇಕು, ಇದು ಪಿತೃಯಜ್ಞ. ಬರೀ ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡಿದರೆ ಸಾಲದು, ಋಷಿಗಳಿಗೆ ತರ್ಪಣ ಕೊಟ್ಟರೆ ಸಾಲದು. ಜ್ಞಾನ ಪರಂಪರೆ, ಹಿಂದಿನಿಂದ ಬಂದ ಸಂಸ್ಕೃತಿ ಪರಂಪರೆ, ಅದನ್ನು ಉಳಿಸಬೇಕು. ಭಗವಂತನ ಆರಾಧನೆ, ಭಗವಂತ ಯಾವ ಪ್ರಯೋಜನದ ಅಪೇಕ್ಷೆ ಇಲ್ಲದೆ ನಾವು ಬೇಕಾದಷ್ಟು ಉಪಕಾರ ಮಾಡ್ತಾರೆ. ಏನೂ ಪ್ರಯೋಜನ ಇಲ್ಲದೆ ಉಪಕಾರ ಮಾಡುವವರು ಜಗತ್ತಿನಲ್ಲಿ ಭಗವಂತ ಮಾತ್ರ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಸ್ವಾರ್ಥ ಉಂಟು, ಯಾವ ಸ್ವಾರ್ಥ ಇಲ್ಲದೆ ನಮಗೆ ಉಪಕಾರ ಮಾಡುವವರು ಭಗವಂತ. ಋಷಿಗಳಿಗೇನು, ಬ್ರಹ್ಮಾದಿ ದೇವತೆಗಳಿಗೆ ಭಗವತ್ ಪ್ರೀತಿಯಾಗಲಿ, ನಾವು ಮಾಡುವ ಎಲ್ಲ ಕಾರ್ಯ ಭಗವಂತನ ಅನುಗ್ರಹಕ್ಕೋಸ್ಕರ, ಅವನ ಆಜ್ಞಾ ಪ್ರಕಾರ ಮಾಡ್ತಾನೆ ಎಲ್ಲ ದೇವತೆಗಳು. ಅವರಿಗೂ ಸ್ವಾರ್ಥ ಉಂಟು, ಈ ಲೌಕಿಕ ಸ್ವಾರ್ಥ ಅಲ್ಲ. ಭಗವಂತನ ಪ್ರಾರ್ಥನೆ, ಭಗವಂತನ ಅನುಗ್ರಹ, ಅದು ಬ್ರಹ್ಮಾದಿ ದೇವತೆಗಳಿಗೂ ಉಂಟು. ನಮಗೆಲ್ಲ ಬೇಕಾದಷ್ಟು ಸ್ವಾರ್ಥ ಇದೆ. ಪರಮಾತ್ಮನು ಎಷ್ಟು ಕಾರ್ಯ ಮಾಡ್ತಾರೆ. ಒಂದು ಕ್ಷಣ ಪುರುಷೋತ್ತೂಟ, ಹಗಲು ರಾತ್ರಿ ಪ್ರತಿಯೊಂದು ಜೀವಿಗಳಿಗೂ ಒಂದಲ್ಲ ಒಂದು ರೀತಿಯಿಂದ ಉಪಕಾರವನ್ನು ನಿರಂತರ ಪರಮಾತ್ಮ ಮಾಡ್ತಾರೆ. ಮಾಡಬೇಕು ಅಂತ ಯಾವ ವಿಧಾನ ಇಲ್ಲ, ನಾವು ವೇದದ ವಿಧಾನ ಉಂಟು ಮಾಡ್ತೇವೆ. ಯಾವ ವಿಧಿ ನಿಷೇಧ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಆದರೂ ಹಗಲು ರಾತ್ರಿ ನಿರಂತರವಾಗಿ ಒಂದು ಕ್ಷಣ ಬಿಡದೆ ಉಪಕಾರ ಮಾಡುವವರು ಯಾರು? ಪರಮಾತ್ಮನೊಬ್ಬರೇ. ಕೇವಲ ನಮ್ಮ ಮೇಲಿನ ಕೃಪೆಯಿಂದ ಅವನು ನಿರಂತರ ಬಿಡುವೇ ಇಲ್ಲ. ಆ ರೀತಿ ನಮಗೆಲ್ಲ ಉಪಕಾರ ಮಾಡುವ ಭಗವಂತ, ಇಷ್ಟು ಉಪಕಾರ ಮಾಡುವ ಪರಮಾತ್ಮನ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ. ಇಷ್ಟು ನಮ್ಮ ವಿಸ್ಮರಣೆ, ಭಗವಂತನಿಗೆ ಇಷ್ಟು ಉಪಕಾರ ಮಾಡ್ತಾನೆ, ಪ್ರತ್ಯುಪಕಾರ ಮಾಡಲಿಕ್ಕೆ ಅವನಿಗೆ ಅಗತ್ಯವೂ ಇಲ್ಲ, ನಮಗೆ ಶಕ್ತಿಯೂ ಇಲ್ಲ. ಅವನ ಉಪಕಾರದ ಸ್ಮರಣೆಯಲ್ಲಾದರೂ ಮಾಡಬೇಕೋ ಬೇಡವೋ, ಅದೇ ಪ್ರಾರ್ಥನೆ. ಭಗವಂತನಿಗೆ ಪ್ರತ್ಯುಪಕಾರ ಮಾಡುವ ಶಕ್ತಿ ನಮಗೆ ಇಲ್ಲ, ಅವರ ಉಪಕಾರದ ಸ್ಮರಣೆಯನ್ನಾದರೂ ನಾವು ಮಾಡಬೇಕು. ಅದೇನು ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ. ಮತ್ತೊಂದು ಮಾನವಯಜ್ಞ. ಮಾನವಯಜ್ಞ ಅಂದರೆ ಮಾನವನ ಯಜ್ಞದಲ್ಲಿ ಹೋಮ ಮಾಡುವುದಲ್ಲ, ಮಾನವನಿಗೆ ಉಪಕಾರ, ಇದು ಮಾನವಯಜ್ಞ. ಮಾನವನಿಗೆ, ಸಜ್ಜನರಿಗೆ ಉಪಕಾರ ಮಾಡುವ, ಎಲ್ಲ ಯಾರೇ ಆಗಿ ಸಜ್ಜನರಿಗೆ ಉಪಕಾರ ಮಾಡಬೇಕು, ಇದು ಮಾನವಯಜ್ಞ. ಮಾನವನ ಸೇವೆ. ತಸ್ಯ ಪ್ರಾಣ್ಯೋಪಕಾರೇಣ ಪ್ರೀತೋ ಭವತಿ ಕೇಶವ. ಆ ರೀತಿ ಪ್ರಾಣಿಗಳಿಗೆ, ಮನುಷ್ಯರಿಗೆ ಉಪಕಾರ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. 5ನೆಯದ್ದು ಪಶುಯಜ್ಞ, ಗೋ ಮುಂತಾದ ಪಶುಗಳ ಸೇವೆ. ಇಷ್ಟು ಪಂಚಯಜ್ಞ ನಮ್ಮ ಉಪನಿಷತ್ತಿನ 5 ಅಂಶದ 5 ಪಾಯಿಂಟ್ ಪ್ರೋಗ್ರಾಮ್ ನಮ್ಮ ಶಾಸ್ತ್ರ ಹೇಳಿದ 5 ಅಂಶದ ಯೋಜನೆ. ದೇವತೆಗಳ ಆರಾಧನೆ, ಋಷಿಗಳ ಆರಾಧನೆ, ಪಿತೃಗಳ ಆರಾಧನೆ, ಮಾನವ ಸೇವೆ, ಗೋಸೇವೆ, 5 ನಾವು ಅಗತ್ಯ ಮಾಡಬೇಕು. ಆದ್ದರಿಂದ ನಾವೆಲ್ಲ ಪಿತೃಯಜ್ಞ ಅಂದರೆ ಪಿತೃಗಳು ತಮ್ಮ ಮಕ್ಕಳನ್ನು ಉತ್ತಮ ರೀತಿಯಿಂದ ಸಿದ್ಧಪಡಿಸಬೇಕು. ಅವರಿಗೆ ನಮ್ಮ ಧರ್ಮ ಸಂಸ್ಕಾರ ಎಲ್ಲ ಇರಬೇಕು. ಆ ಥರದಿಂದ 3ನೇ ಫಲ ಉತ್ತಮ ಮಕ್ಕಳು